ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಇವತ್ತು ದೇವರ ವಾಕ್ಯ ಧ್ಯಾನಕ್ಕಾಗಿ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 43ನೇ ವಾಕ್ಯದಿಂದ 48ವರೆಗೂ ಇರುವ ವಾಕ್ಯಗಳನ್ನು ಧ್ಯಾನಿಸಲಿದ್ದೇವೆ. 48ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತು, ಆದದರಿಂದ ನಿಮ್ಮ ಸ್ವರ್ಗೀಯ ತಂದೆಯು ಪರಿಪೂರ್ಣನಾಗಿರುವಂತೆಯೇ ನೀವು ಪರಿಪೂರ್ಣರಾಗಿರಿ ಎಂದು ಹೇಳುತ್ತಾರೆ. 43ನೇ ವಾಕ್ಯದಲ್ಲಿ, ನಿನ್ನ ನೆರೆಯವನನ್ನು ಪ್ರೀತಿಸು ಮತ್ತು ನಿನ್ನ ಶತ್ರುವನ್ನು ದ್ವೇಷಿಸು ಎಂದು ಹೇಳಲಾಗಿದೆ ಎಂದು ನೀವು ಕೇಳಿದಿರಿ ಎಂದು ಹೇಳುತ್ತಾರೆ. ಇಲ್ಲಿ ಹಳೆಯ ಒಡಂಬಡಿಕೆಯ ಬೋಧನೆಗಳಿಂದ ಜನರು ಸಾಮಾನ್ಯವಾಗಿ ಅರ್ಥ ಮಾಡಿಕೊಂಡಿದ್ದನ್ನು ಯೇಸು ಕ್ರಿಸ್ತನು ಉಲ್ಲೇಖಿಸುತ್ತಾರೆ. 44ನೇ ವಾಕ್ಯದಲ್ಲಿ ಯೇಸು ಹೇಳುವಂಥದ್ದು, ನಾನು ನಿಮಗೆ ಹೇಳುತ್ತೇನೆ, ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ ಮತ್ತು ನಿಮ್ಮನ್ನು ಹಿಂಸಿಸುವವರಿಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಹೇಳುತ್ತಾರೆ. ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ತಂದೆಯಾದ ದೇವರು ಜನರಿಗೆ ತಮ್ಮ ಶತ್ರುಗಳನ್ನು ದ್ವೇಷಿಸಲು ಕಲಿಸುವ ಮೂಲಕ ಹಳೆಯ ಒಡಂಬಡಿಕೆಯಲ್ಲೂ ತಪ್ಪಿ ಮಾಡಿದ್ದಾರೆಯೇ? ಮತ್ತು ಈಗ ಯೇಸು ಪ್ರೀತಿಯನ್ನು ಕಲಿಸುವ ಮೂಲಕ ಅದನ್ನು ಸರಿಪಡಿಸುತ್ತಿದ್ದಾರೆಯೇ? ಇಂದು ಈ ಪ್ರಶ್ನೆಗೆ ಉತ್ತರವನ್ನು ಮತ್ತು ಈ ವಾಕ್ಯಗಳ ಹಿಂದಿನ ದೇವರ ನಿಜವಾದ ಹೃದಯವನ್ನು ಅರ್ಥ ಮಾಡಿಕೊಳ್ಳೋಣ. ಯೇಸು ಕ್ರಿಸ್ತನು ದೇವರ ಕಾನೂನನ್ನು ಸರಿಪಡಿಸುತ್ತಿಲ್ಲ, ಆತನು ಜನರ ತಪ್ಪು ವ್ಯಾಖ್ಯಾನವನ್ನು ಸರಿಪಡಿಸುತ್ತಾರೆ. ನಿನ್ನ ನೆರೆಯವನನ್ನು ಪ್ರೀತಿಸು ಎಂದು ಹೇಳುವ ವಾಕ್ಯ ಯಾಜಕಕಾಂಡ 19ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಇದೆ. ಆದರೆ ನಿನ್ನ ಶತ್ರುವನ್ನು ದ್ವೇಷಿಸು ಎಂಬುದು ಬೈಬಲ್ನಲ್ಲಿ ಕಂಡುಬರುವ ಆಜ್ಞೆ ಅಲ್ಲ. ಇದು ದೇವರ ಪ್ರೀತಿಯನ್ನು ತಪ್ಪಾಗಿ ವ್ಯಾಖ್ಯಾನ ಮಾಡಿದ ಧರ್ಮದ ನಾಯಕರು, ಮುಖಂಡರು ಸೇರಿಸಿದ ಮಾನವ ನಿರ್ಮಿತ ಬೋಧನೆಯಾಗಿತ್ತು. ಯೇಸು ಕ್ರಿಸ್ತನು ಕಾನೂನನ್ನು ರದ್ದುಗೊಳಿಸಲು ಬಂದಿಲ್ಲ, ಆದರೆ ಅದನ್ನು ಪೂರೈಸಲು ಬಂದನು. ದೇವರ ವಾಕ್ಯವನ್ನು, ಪ್ರವಾದನೆ ವಚನಗಳನ್ನು ಪೂರೈಸುವುದಕ್ಕಾಗಿ ಯೇಸು ಕ್ರಿಸ್ತನು ಬಂದನು. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಅಂದರೆ ವಾಕ್ಯಗಳ ಹಿಂದಿನ ನಿಜವಾದ ಅರ್ಥವನ್ನು ತೋರಿಸಲು ಯೇಸು ಕ್ರಿಸ್ತನು ಬಂದನು. ದೇವರ ಸ್ವಭಾವ ಯಾವಾಗಲೂ ಕರುಣಾಮಯಿಯಾಗಿದೆ. ಹಳೆಯ ಒಡಂಬಡಿಕೆಯಲ್ಲೂ ಸಹ ದೇವರು ಶತ್ರುಗಳ ಕಡೆಗೆ ದ್ವೇಷವನ್ನು ಎಂದಿಗೂ ಪ್ರೋತ್ಸಾಹಿಸಲಿಲ್ಲ. ವಿಮೋಚನಕಾಂಡ 23ನೇ ಅಧ್ಯಾಯ 4-5 ವಚನಗಳಲ್ಲಿ ನಾವು ನೋಡುತ್ತೇವೆ, ನಿಮ್ಮ ಶತ್ರುವಿನ ಎತ್ತು ಅಥವಾ ಕತ್ತೆ ಅಲೆದಾಡುತ್ತಿರುವುದನ್ನು ನೀವು ನೋಡಿದರೆ ಅದನ್ನು ಹಿಂದಿರುಗಿಸಲು ಮರೆಯದಿರಿ ಎಂದು ಹೇಳುತ್ತಾರೆ. ಜ್ಞಾನೋಕ್ತಿ 25ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ, ನಿಮ್ಮ ಶತ್ರು ಹಸಿದಿದ್ದರೆ ಅವನಿಗೆ ತಿನ್ನಲು ಆಹಾರ ಕೊಡಿ ಎಂಬುದಾಗಿ ದೇವರು ಹೇಳುತ್ತಾರೆ. ಈ ವಾಕ್ಯಗಳು ದೇವರ ಹೃದಯವನ್ನು ಬಹಿರಂಗಪಡಿಸುತ್ತದೆ. ದೇವರ ಹೃದಯವು ತನ್ನನ್ನು ವಿರೋಧಿಸುವವರಿಗೂ ಸಹ ಕರುಣೆಯನ್ನು ತೋರುವ ಹೃದಯವಾಗಿದೆ. ಈಗ ಯೇಸು ಹೇಳುತ್ತಾರೆ, ನಿಮ್ಮ ಸ್ವರ್ಗೀಯ ತಂದೆಯು ತಮ್ಮನ್ನು ವಿರೋಧಿಸುವವರಿಗೂ ಸಹ ಕರುಣೆಯನ್ನು ತೋರಿಸುವ ಪ್ರಕಾರ ನಿಮ್ಮ ಸ್ವರ್ಗೀಯ ತಂದೆಯ ಪರಿಪೂರ್ಣರಾಗಿರುವಂತೆಯೇ ನೀವು ಪರಿಪೂರ್ಣರಾಗಿರಿ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುತ್ತಾರೆ. ಈ ಪರಿಪೂರ್ಣತೆಯು ದೋಷರಹಿತವಾಗಿರುವುದರ ಬಗ್ಗೆ ಅಲ್ಲ, ಪ್ರೀತಿಯಲ್ಲಿ ಪ್ರಬುದ್ಧರಾಗಿರುವುದರ ಬಗ್ಗೆ. ದೇವರು ತನ್ನ ವಿರುದ್ಧ ತಂಗೆ ಹೇಳುವವರನ್ನು ಪ್ರೀತಿಸುತ್ತಾನೆ. ಆತನು ಕೆಟ್ಟವರ ಮೇಲೆ ಮತ್ತು ಒಳ್ಳೆಯವರ ಮೇಲೆ ತನ್ನ ಸೂರ್ಯನನ್ನು ಉದಯಿಸುವಂತೆ ಮಾಡುತ್ತಾನೆ ಮತ್ತು ನೀತಿವಂತರ ಮೇಲೆ ಅನೀತಿವಂತರ ಮೇಲೆ ಮಳೆಯನ್ನು ಸುರಿಸುತ್ತಾನೆ. ನಾವು ದೇವರ ಮಕ್ಕಳಾಗಿದ್ದರೆ ನಾವು ದೇವರ ಸ್ವಭಾವವನ್ನು ಪ್ರತಿಬಿಂಬಿಸಬೇಕು. ನಿಮ್ಮ ಶತ್ರುಗಳನ್ನು ಪ್ರೀತಿಸಿ ಎಂದು ಯೇಸು ಕ್ರಿಸ್ತನು ಏಕೆ ಹೇಳುತ್ತಾರೆ? ಶತ್ರುಗಳನ್ನು ನೀವು ಪ್ರೀತಿಸುವಾಗ ಆ ದ್ವೇಷದ ಚಕ್ರವನ್ನು ನೀವು ಮುರಿಯುವವರಾಗಿರುತ್ತೀರಿ. ಅದು ನಮ್ಮ ಪ್ರೀತಿಯು ಕೇವಲ ಭಾವನಾತ್ಮಕವಲ್ಲ, ಅಲೌಕಿಕವಾಗಿದೆ ಎಂದು ಸಾಬೀತುಪಡಿಸುತ್ತದೆ.
ನಾವು ಮಾನವನ ಸಾಮರ್ಥ್ಯಕ್ಕಿಂತ ಮೀರಿ ಪ್ರೀತಿಸುವ ದೇವರ ಮಕ್ಕಳು ಎಂದು ಅದು ತೋರಿಸುತ್ತದೆ. ಹಳೆಯ ಒಡಂಬಡಿಕೆಯಲ್ಲಿ ದೇವರು ತಪ್ಪು ಮಾಡಲಿಲ್ಲ. ತಪ್ಪು ಮಾನವನ ತಪ್ಪಾದ ವ್ಯಾಖ್ಯಾನದಲ್ಲಿತ್ತು. ಯೇಸು ಕ್ರಿಸ್ತನು ವಾಕ್ಯವನ್ನು ಬದಲಾಯಿಸಲು ಬಂದಿಲ್ಲ, ಆದರೆ ನಿಜವಾದ ಅರ್ಥವನ್ನು ಬಹಿರಂಗಪಡಿಸಲು ಬಂದಿದನು. ದೇವರು ನಮ್ಮನ್ನು ಪ್ರೀತಿಯ ಉನ್ನತ ಗುಣಮಟ್ಟಕ್ಕೆ, ದೇವರ ಸ್ವಂತ ಹೃದಯವನ್ನು ಪ್ರತಿಬಿಂಬಿಸುವ ಪ್ರೀತಿಗೆ, ನಮ್ಮ ಶತ್ರುಗಳನ್ನು ಪ್ರೀತಿಸುವ ಪ್ರೀತಿಗೆ ಕರೆಯುತ್ತಾನೆ. ಧಾರ್ಮಿಕ ದ್ವೇಷ, ಜಾತಿ ತಾರತಮ್ಯ ತುಂಬಿರುವ ಇಂದಿನ ಜಗತ್ತಿನಲ್ಲಿ ಮಾನವನ ಪ್ರೀತಿ ಸಾಕಾಗುವುದಿಲ್ಲ. ಯೇಸು ಕ್ರಿಸ್ತನ ಪ್ರೀತಿ ಮಾತ್ರ, ಅದು ಒಂದೇ ಕ್ಷಮಿಸುವ ಪ್ರೀತಿ. ಯೇಸು ಕ್ರಿಸ್ತನ ಪ್ರೀತಿ ಒಂದೇ ಗುಣಪಡಿಸುವ ಪ್ರೀತಿ. ಯೇಸು ಕ್ರಿಸ್ತನ ಪ್ರೀತಿ ಒಂದೇ ಒಂದುಗೂಡಿಸುವ ಪ್ರೀತಿ. ರಾಷ್ಟ್ರೀಯಗಳಿಗೆ ನಿಜವಾಗಿ ಗುಣಪಡಿಸುವಿಕೆಯನ್ನು ತರುವ ಪ್ರೀತಿ ಯೇಸು ಕ್ರಿಸ್ತನ ಪ್ರೀತಿ ಒಂದೇ. ಆದ್ದರಿಂದ ಯೇಸು ಕ್ರಿಸ್ತನ ಪ್ರೀತಿಯನ್ನು, ಆತನ ಸ್ವಾರ್ಥೆಯನ್ನು ಎಲ್ಲ ರಾಷ್ಟ್ರೀಯಗಳಿಗೆ, ಜನಾಂಗಗಳಿಗೆ ಕರೆಕೊಂಡು ಹೋಗುವ ಜವಾಬ್ದಾರಿ ಪ್ರತಿಯೊಂದು ದೇವರ ಮಕ್ಕಳಿಗಿದೆ. ನಮ್ಮನ್ನು ಪ್ರೀತಿಸುವವರನ್ನು ಮಾತ್ರ ಪ್ರೀತಿಸುವುದರಲ್ಲಿ ನಾವು ತೃಪ್ತರಾಗಬಾರದು. ಕ್ರಿಸ್ತನ ಅಲೌಕಿಕ ತ್ಯಾಗದ ಪ್ರೀತಿಯನ್ನು ಪ್ರತಿಬಿಂಬಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯ ಮಕ್ಕಳಾಗುವವರ ಅರ್ಥ ಇದೇ ಆಗಿದೆ ಪ್ರಿಯರೇ. ನಾವೆಲ್ಲರೂ ಪ್ರಾರ್ಥಿಸೋಣ. ಕರ್ತನೇ, ನಿಮ್ಮ ಹೃದಯದಿಂದ ಪ್ರೀತಿಸಲು ನನಗೆ ಸಹಾಯ ಮಾಡು. ನನಗೆ ದಯೆ ತೋರುವವರೆಲ್ಲ ಮೇಲೆ ಮಾತ್ರ ಅಲ್ಲದೆ ನನ್ನನ್ನು ವಿರೋಧಿಸುವವರ ಮೇಲೂ ನಿನ್ನ ಕರುಣೆಯನ್ನು ಪ್ರತಿಬಿಂಬಿಸಲು ನನಗೆ ಕಲಿಸಿಕೊಡ್ರಿ ಅಪ್ಪ. ಪ್ರೀತಿಯಲ್ಲಿ ನನ್ನನ್ನು ಪರಿಪೂರ್ಣನನ್ನಾಗಿ ಮಾಡು. ಪವಿತ್ರಾತ್ಮದ ಮೂಲಕ ನಿಮ್ಮ ಪ್ರೀತಿಯನ್ನು ನನ್ನ ಹೃದಯದಲ್ಲಿ ಸುರಿಸು. ಇದರಿಂದ ನಾನು ನಿನ್ನ ಪ್ರೀತಿಯಿಂದ ಎಲ್ಲರನ್ನೂ ಪ್ರೀತಿಸಬಹುದು. ನಾನು ಇನ್ನೂ ಪಾಪಿಯಾಗಿದ್ದಾಗ ನೀನು ನನಗಾಗಿ ಸತ್ತೆ. ನೀನು ನನ್ನನ್ನು ನನ್ನಂತೆಯೇ ಸ್ವೀಕರಿಸಿದೆಯಾ. ಕರ್ತನೇ, ಇತರರನ್ನು ಅವರ ತಪ್ಪುಗಳಿಗಾಗಿ ತೀರ್ಪು ಮಾಡದೆ ಅವರನ್ನು ಪ್ರೀತಿಸಲು ಮತ್ತು ನಿಧಾನವಾಗಿ ಅವರನ್ನು ನಿನ್ನ ಸತ್ಯ ಮತ್ತು ಕೃಪೆಯ ಮಾರ್ಗದಲ್ಲಿ ಕರೆದೊಯ್ಯಲು ನನಗೆ ಸಹಾಯ ಮಾಡು. ನನ್ನನ್ನು ನಿನ್ನ ಪ್ರೀತಿಯ ಕಾಲುವೆಯಾಗಿ ಮಾಡು. ಮುರಿದು ಹೋಗಿರುವ ಈ ಜಗವನ್ನು ನಿನ್ನ ಪ್ರೀತಿಯಿಂದ ಗುಣಪಡಿಸಲು ನನಗೆ ಕೃಪೆ ಕೊಡ್ರಿಯಪ್ಪ. ನಾನು ಇದನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ.